ಹಾಯ್ ಆಲ್, ನನಗೆ ಒಂದು ಈಸಿಯಾಗಿ ಮಾಡಬೇಕು ಅಂತ ಅನಿಸೋ ಸ್ನ್ಯಾಕ್ಸ್ ಅಂದರೆ ಇದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಆದರೆ ನಾನು ಹಿಂಗೆ ಮಾಡ್ತೀನಿ. ಅದೇ ಅವಲಕ್ಕಿ ಚೂಡುವ. ಒಂದು 2 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ ಶೇಂಗಾ, 1 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ, 1 ಕಪ್ ಪುಟಾಣಿ, ಒಂದು 2 ದಂಟು ಕರಿಬೇವಿನ ಸೊಪ್ಪು, 2 ಒಣಗಿನ ಮೆಣಸಿನ್ಕಾಯಿ, ಒಂದು 5ರಿಂದ 6 ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಹಚ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿದ ಮೇಲೆ ಫಸ್ಟ್ ಅವಲಕ್ಕಿನ ಫ್ರೈ ಮಾಡ್ತಿದ್ದೀನಿ. ಅವಲಕ್ಕಿ ಫ್ರೈ ಮಾಡಿದ ಮೇಲೆ ಶೇಂಗಾ ಫ್ರೈ ಮಾಡ್ತಿದ್ದೀನಿ. ಆದಷ್ಟು ಸಣ್ಣ ಉರಿಲೇ ಫ್ರೈ ಮಾಡಬೇಕು. ಸಣ್ಣ ಉರಿಲಿ ಫ್ರೈ ಮಾಡೋದ್ರಿಂದ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಶೇಂಗಾ ಕೂಡ. ಇವಾಗ ಎಲ್ಲನೂ ಫ್ರೈ ಮಾಡಿದ ಮೇಲೆ ಅದೇ ಆಯಿಲ್ನಲ್ಲಿ, ಉಳಿದಿರೋ ಆಯಿಲ್ನಲ್ಲಿ ಕಟ್ ಮಾಡ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ, ಒಣಗಿನ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಆ್ಯಂಡ್ ಅರಿಶಿಣ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಖಾರ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಲ್ವ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಕಲರ್ ನೋಡಿ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಅರಿಶಿನ ಹೆಚ್ಚಿಗೆ ಹಾಕಿ. ಇವಾಗ ಅದನ್ನು ಕೂಡ ಅವಲಕ್ಕಿಲಿ ಹಾಕಿ, ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂಥ ಶೇಂಗಾ, ಕೊಬ್ಬರಿ, ಪುಟಾಣಿ ಕೂಡ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಎಲ್ಲನೂ ಚೆನ್ನಾಗಿ ಮೇಲೆ ಕೆಳಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ರೆಡಿ ಆಯಿತು ನಮ್ಮ ಅವಲಕ್ಕಿ ಚೂಡುವ. ಇದನ್ನು 1 ವೀಕ್ವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.